ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ ಸ್ಟುಡಿಯೋ ಒಳಗಡೆ ಇದ್ದೀನಿ. ಸೊ ಹೀಗಾಗಿ ಮಾಸ್ಕನ್ನು ತೆಗಿತಿದ್ದೀನಿ. ಪ್ರತಿ ಬಾರಿನೂ ಕೂಡ ಬುಲೆಟಿನ್ ಆರಂಭದಲ್ಲಿ ನಾವು ನಿಮ್ಮ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ನಿಮ್ಮ ಬಳಿ. ಪ್ರತಿಯೊಬ್ಬರು ಮನೆಯಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಮಾಸ್ಕನ್ನು ಧರಿಸಿ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ಸ್ವಚ್ಛತೆಯನ್ನು ಕಾಪಾಡಿ ಅಂತ. ದಿನೇ ದಿನೇ ಪ್ರಕರಣಗಳು ರಾಜ್ಯದಲ್ಲಿ ಯಾವ ರೀತಿಯಾಗಿ ಏರಿಕೆ ಆಗ್ತಾ ಇದೆ, ಏರಿಕೆ ಆಗುತ್ತೆ ಅನ್ನೋದೊಂದು ವಿಚಾರ ಪಕ್ಕಕ್ಕಿಟ್ಬಿಡೋಣ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಎಲ್ಲೂ ಕೂಡ ಬೆಡ್ ಇಲ್ಲ. ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇವನ್ ಸಾವನ್ನಪ್ಪಂಥ ಸಂದರ್ಭದಲ್ಲಿ ಕ್ಯೂನಲ್ಲಿ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಇದೆ. 10,000 ದುಡ್ಡನ್ನು ಕೂಡ ಕೊಡಬೇಕು ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ. ಇಂತೆಲ್ಲ ಪರಿಸ್ಥಿತಿ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ, ನಮ್ಮ ಕುಟುಂಬವನ್ನು ಸೇಫ್ ಮಾಡುವಂಥ ನಿಟ್ಟಿನಲ್ಲಿ, ಸಮುದಾಯವನ್ನು ಸೇಫ್ ಮಾಡಬೇಕು ಅಂದರೆ ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಿಸಬೇಕು. ಸೊ ಬಿ ಕೇರ್ಫುಲ್. ಈಗ ಸುದ್ದಿಗಳತ್ತ ಗಮನ ಹರಿಸೋಣ. ಅದಕ್ಕೂ ಮುಂಚೆ ಪ್ರತಿಯೊಂದು ನ್ಯೂಸ್ಗಳನ್ನು ಕೂಡ ನಿನ್ನೆಯಿಂದ ನೋಡಿದ್ವಿ. 14,000 ಕೇಸ್ ಈಗ ಆಲ್ರೆಡಿ ದಾಖಲಾಗಿರುವಂಥದ್ದು. ಸೊ ಹೀಗಾಗಿ 30 ನಿಮಿಷ 30 ಸುದ್ದಿಯಲ್ಲಿ ಯಾವೆಲ್ಲ ಸುದ್ದಿಗಳಿದ್ದಾವೆ ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಕೊರೋನಾ 2ನೇ ಅಲೆ ಭೀಕರತೆ ಸೃಷ್ಟಿಸ್ತಾ ಇದ್ದು, ಇದೇ ಮೊದಲ ಬಾರಿಗೆ ರಾಜ್ಯದಲ್ಲಿ ದಾಖಲೆಯ ಕೊರೋನಾ ಕೇಸ್ ಪತ್ತೆಯಾಗಿದೆ. ನಿನ್ನೆ ಒಂದೇ ದಿನ 14,738 ಹೊಸ ಕೊರೋನಾ ಪ್ರಕರಣಗಳು ಪತ್ತೆಯಾಗಿವೆ. ಈ ಮೂಲಕ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 11,09,650ಕ್ಕೆ ಏರಿಕೆಯಾಗಿದೆ. ಕಳೆದ 24 ಗಂಟೆಯಲ್ಲಿ ರಾಜ್ಯದಲ್ಲಿ ಕೊರೋನಾ ಸೋಂಕಿನಿಂದ 66 ಜನ ಮೃತಪಟ್ಟಿದ್ದು, ಒಟ್ಟು ಸಾವಿನ ಸಂಖ್ಯೆ 13,112ಕ್ಕೆ ಏರಿಕೆಯಾಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಸೋಂಕು ಸ್ಫೋಟವಾಗ್ತಾ ಇದೆ. ನಿನ್ನೆ ಒಂದೇ ದಿನ ಬೆಂಗಳೂರಲ್ಲಿ 10,497 ಹೊಸ ಕೊರೋನಾ ಕೇಸ್ ಪತ್ತೆಯಾಗಿದೆ. ಅಲ್ಲದೆ ಬೆಂಗಳೂರಲ್ಲೇ 30 ಮಂದಿ ಕೊರೋನಾಗೆ ಸಾವನ್ನಪ್ಪಿದ್ದಾರೆ. 3,591 ಮಂದಿ ಸೋಂಕಿನಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದು, ಬೆಂಗಳೂರಲ್ಲಿ ಸೋಂಕಿತರ ಸಂಖ್ಯೆ 5,12,521ಕ್ಕೆ ಏರಿಕೆಯಾಗಿದೆ. 555 ಮಂದಿಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಆರೋಗ್ಯ ಸಚಿವ ಸುಧಾಕರ್ ಕಳೆದ ರಾತ್ರಿ ನೈಟ್ ರೌಂಡ್ಸ್ ಅನ್ನು ಮಾಡಿದ್ದಾರೆ. ಆಸ್ಪತ್ರೆಗಳಲ್ಲಿ ಬೆಡ್ ವ್ಯವಸ್ಥೆ ಇದೆಯಾ, ಟ್ರೀಟ್ಮೆಂಟ್ ಸರಿಯಾಗಿ ಕೊಡ್ತಿದ್ದಾರಾ, ಸರ್ಕಾರದ ಗೈಡ್ಲೈನ್ಸ್ ಫಾಲೋ ಮಾಡ್ತಿದ್ದಾರಾ ಅನ್ನುವಂಥ ಬಗ್ಗೆ ಪರಿಶೀಲನೆಯನ್ನು ನಡೆಸಿದ್ದಾರೆ. ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಗೆ ಭೇಟಿ ನೀಡಿದಂಥ ಸುಧಾಕರ್ ಆಡಳಿತ ಮಂಡಳಿಯವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಮ್ಮ ಆಸ್ಪತ್ರೆಯಲ್ಲಿ ಎಷ್ಟು ಕೋವಿಡ್ ಬೆಡ್ಗಳಿವೆ, ಇಂದು ಡಿಸ್ಚಾರ್ಜ್ ಆಗಿರುವವರಿಗೆ ಎಷ್ಟು ಬಿಲ್ ಮಾಡಿದ್ದೀರಾ, ಬಿಲ್ ಸ್ಯಾಂಪಲ್ಗಳನ್ನು ಕೊಡಿ ಅಂತ ಪ್ರಶ್ನೆ ಮಾಡಿದ್ದು ಆಡಳಿತ ಮಂಡಳಿಯವರು ಕಕ್ಕಾಬಿಕ್ಕಿಯಾಗಿದ್ದರು. ಬಂದಂಥ ಸಂದರ್ಭದಲ್ಲಿ ಇದು ಹಠಾತ್ ಭೇಟಿಯಾಗಿದ್ದರಿಂದ ತಾವು ಕೂಡ ನನ್ನ ಜೊತೆ ನೋಡಿದಿರಿ. ಹಲವಾರು ನಮ್ಮ ಪ್ರಶ್ನೆಗಳಿಗೆ, ನಾವು ಕೇಳಿರುವಂಥ ಮಾಹಿತಿಗೆ ಅವರ ಉನ್ನತ ಮಟ್ಟದ ಅಧಿಕಾರಿಗಳನ್ನು, ಆಡಳಿತ ಮಂಡಳಿಯ ಅಧಿಕಾರಿಗಳನ್ನು ಮಾತನಾಡಿ ಅವರನ್ನು ಸ್ಥಳಕ್ಕೆ ಕರೆಸೋರ್ಗೂ ಕೂಡ ಅವರು ಎದುರ್ಕೊಂಡು ಕೊಟ್ಟರೋ ಕೊಡಲಿಲ್ಲೋ ಗೊತ್ತಿಲ್ಲ. ಹಾಗಾಗಿ ಸುಮಾರು 1.5-2 ತಾಸು ಆಯಿತು. ಅಂತಿಮವಾಗಿ ನಮ್ಮ ರಿಟೈರ್ಡ್ ಕರ್ನಲ್ ತಿವಾರಿಯವರು, ರಾಹುಲ್ ತಿವಾರಿಯವರು ಇದನ್ನೆಲ್ಲ ಕೂಡ ನೋಡ್ಕೊಳ್ಳೋಂಥ GM ಆಗಿದ್ದಾರೆ. ಅವರು ಬಂದ ಮೇಲೆ ಎಲ್ಲ ಮಾಹಿತಿಯನ್ನು ಒದಗಿಸಿದ್ದಾರೆ. 73 ವರ್ಷ ಕೋವಿಡ್ ಪಾಸಿಟಿವ್ ಮಹಿಳೆ ಸಮಸ್ಯೆ ಆಲಿಸಲಿಕ್ಕೆ ಬೆಂಗಳೂರಿನ ರಾಜಾಜಿನಗರದ ESI ಆಸ್ಪತ್ರೆಗೆ BBMP ಮಾಜಿ ಕಾರ್ಪೊರೇಟರ್ ಎಂ ಶಿವರಾಜು ಭೇಟಿಯನ್ನು ಕೊಟ್ಟಿದ್ರು. ಈ ವೇಳೆ ಕೋವಿಡ್ ವಾರ್ಡ್ಗೆ ಭೇಟಿ ನೀಡಿ ಸಮಸ್ಯೆ ಆಲಿಸಿದಾಗ ಶಾಕ್ ಆಗಿದ್ದಾರೆ. ಕೊರೋನಾದಿಂದ ಮೃತಪಟ್ಟಿರುವಂಥ ಶವದ ಪಕ್ಕದಲ್ಲೇ ರೋಗಿಗಳಿಗೆ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಸತ್ತ ಶವಗಳನ್ನು ಇಡಲಿಕ್ಕೆ ಜಾಗವಿಲ್ಲದ ದುಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ಕೋವಿಡ್ನಿಂದ ಸತ್ತವರ ಅಂತ್ಯ ಸಂಸ್ಕಾರಕ್ಕೆ ಸಾವಿರಾರು ರೂಪಾಯಿ ಕೇಳ್ತಾರೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಹಣ ಕೊಟ್ಟರೆ ಅಂತ್ಯ ಸಂಸ್ಕಾರ ಮಾಡ್ತಾರಂತೆ, ಇಲ್ಲ ಅಂದ್ರೆ ಸುಮ್ಮನೆ ಕಾಯಿಸ್ತಾರಂತೆ. 5-10 ಸಾವಿರ ಕೊಟ್ಟರೆ ಮಾತ್ರ ಬೇಗ ಅಂತ್ಯ ಸಂಸ್ಕಾರ ಮಾಡ್ತಾರಂತೆ. ದುಡ್ಡು ಕೊಟ್ಟಿಲ್ಲ ಅಂದ್ರೆ ಹಿಂದೆ ಬಂದವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸುಮನಹಳ್ಳಿ, ಬನಶಂಕರಿ ಹಾಗೂ ಎಲೆಕ್ಟ್ರಾನಿಕ್ ಸಿಟಿ ಚಿತಾಗಾರದಲ್ಲಿ ಹಣ ವಸೂಲಿ ಮಾಡಿ ಸುಲಿಗೆಯನ್ನ ಮಾಡಲಾಗ್ತಾ ಇದೆಯಂತೆ. ಚಿತಾಗಾರದಲ್ಲಿರುವಂಥ ಸಿಬ್ಬಂದಿ ರೆಸಿಪ್ಟ್ ಕೊಡದೆ ಹಣವನ್ನ ಪಡಿತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏಪ್ರಿಲ್ 19ರಿಂದ ಏಪ್ರಿಲ್ 27ರವರೆಗೆ ನಡೆಯುವಂಥ ಐತಿಹಾಸಿಕ ಕರಗ ಉತ್ಸವವನ್ನು ಸರಳವಾಗಿ ಆಚರಿಸಲಿಕ್ಕೆ ತೀರ್ಮಾನಿಸಲಾಗಿದೆ. ಬಗ್ಗೆ ಮಹತ್ವದ ಸಭೆ ನಡೆದಿದ್ದು, ಸಭೆ ಬಳಿಕ BBMP ಆಯುಕ್ತ ಗೌರವ್ ಗುಪ್ತಾ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕರಗ ಆಚರಣೆಯ ದೇವಾಲಯದ ಸುತ್ತಮುತ್ತ ಸಾಕಷ್ಟು ಪ್ರಕರಣಗಳು ಕಂಡು ಬಂದಿವೆ. ಇದರಿಂದ ಅದ್ದೂರಿಯಾಗಿ ಕರಗ ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. 2 ದಿನಗಳ ಬಳಿಕ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತೊಂದು ಸಭೆಯನ್ನು ನಡೆಸಲಾಗುತ್ತೆ. ಸಭೆ ನಡೆದ ಬಳಿಕ
ಕರಗ ಹೇಗೆ ಆಚರಣೆ ಮಾಡಬೇಕು ಅಂತ ಒಮ್ಮತದ ತೀರ್ಮಾನವನ್ನ ತಗೋತೀವಿ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಕೊರೋನಾದಿಂದ ಸಾವನ್ನಪ್ತಾ ಇರುವಂತವರ ಸಂಖ್ಯೆ ಏರಿಕೆ ಆಗ್ತಲೇ ಇದೆ. ಸುಮನಹಳ್ಳಿ ಚಿತಾಗಾರದಲ್ಲಿ ಇಂದು ಸಹ ಆಂಬ್ಯುಲೆನ್ಸ್ ಸಾಲಾಗಿ ನಿಂತಿವೆ. ಅಂದರೆ ನಿನ್ನೆ ಅಂತ್ಯ ಸಂಸ್ಕಾರಕ್ಕೆ ಚಿತಾಗಾರದಲ್ಲಿ ಹೆಣಗಾಟ ಮುಂದುವರೆದಿದ್ದು, ಅಂತ್ಯ ಸಂಸ್ಕಾರಕ್ಕಾಗಿ ಸರತಿ ಸಾಲಿನಲ್ಲಿ ಆಂಬ್ಯುಲೆನ್ಸ್ಗಳು ಕ್ಯೂನಲ್ಲಿ ನಿಂತಿರುವಂಥದ್ದು. ಯಲಹಂಕದ ಮೇಡಿ ಅಗ್ರಹಾರ, ಇನ್ನು ಸುಮನಹಳ್ಳಿ ಚಿತಾಗಾರದಲ್ಲಿ ಸರತಿಯಾಗಿ ನಿಂತಂಥ ಆಂಬ್ಯುಲೆನ್ಸ್ ವಾಹನಗಳು ಕ್ಯೂ ಆಗಿ ನಿಂತು ಗಂಟೆಗಟ್ಟಲೆ ಕಾಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು ಹೆಚ್ಚಳವಾಗ್ತಾ ಇದೆ. ಸೋಂಕಿತರನ್ನ ಆಸ್ಪತ್ರೆಗೆ ಕರೆದೊಯ್ಯಲಿಕ್ಕೆ 260 ಹೊರಗುತ್ತಿಗೆ ಆಂಬ್ಯುಲೆನ್ಸ್ಗಳನ್ನು ನಿಯೋಜಿಸಲಾಗಿದೆ. 198 ವಾರ್ಡ್ಗಳಿಗೂ ಬಿಬಿಎಂಪಿ ನಿಯೋಜನೆ ಮಾಡಿರುವಂಥದ್ದು. ಮನೆಯಿಂದಲೇ ಸೋಂಕಿತರನ್ನ ಉಚಿತವಾಗಿ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತೆ. ಕೊರೋನಾ ಸೋಂಕಿನಿಂದ ಮೃತಪಟ್ಟವರ ಶವವನ್ನು ಸಾಗಿಸಲಿಕ್ಕೆ 49 ಶವ ಸಾಗಾಣಿಕೆ ವಾಹನಗಳನ್ನು ನಿಯೋಜನೆ ಮಾಡಲಾಗಿದೆ. ಅಲ್ಲದೆ ಬಿಬಿಎಂಪಿಯ 13 ವಿದ್ಯುತ್ ಚಿತಾಗಾರದಲ್ಲಿ 7 ಚಿತಾಗಾರ ಕೊರೋನಾಗೆ ನಿಯೋಜಿಸಲಾಗಿದೆ. ಈ ಕುರಿತು ಬಿಬಿಎಂಪಿ ಮುಖ್ಯ ಆರೋಗ್ಯಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ. ಶವ ಸಾಗಾಟಕ್ಕೆ ಹಣ ವಸೂಲಿ ಮಾಡಂಗಿಲ್ಲ ಅಂತ ಆರೋಗ್ಯ ಸಚಿವ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಉಚಿತವಾಗಿ ಶವವನ್ನ ರವಾನೆ ಮಾಡಬೇಕು. ಆಸ್ಪತ್ರೆಗಳಿಗೆ ಸಚಿವ ಸುಧಾಕರ್ ಖಡಕ್ ವಾರ್ನ್ ಮಾಡಿರುವಂಥದ್ದು. ಹೆಣದ ಮೇಲೆ ಶೋಷಣೆ ಸರಿಯಲ್ಲ, ಖಂಡಿತವಾಗಿ ಅಂತಹವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿದ್ದೇವೆ. ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಎಚ್ಚರಿಕೆಯನ್ನು ಕೊಟ್ಟರು. ಪ್ರೈವೇಟ್ ಆ್ಯಂಬುಲೆನ್ಸ್ ಅವರು ಆ ಥರ ಮಾಡಿದರೆ ಖಂಡಿತವಾಗಿಯೂ ಕಮಿಷನರ್ ಆಫ್ ಪೊಲೀಸ್ಗೆ ಹೇಳ್ಬಿಟ್ಟು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಿ ಅವ್ರ ಮೇಲೆ ಬಿಗಿಯಾದಂಥ ಕ್ರಮವನ್ನು ತೆಗೆದುಕೊಳ್ಳಬೇಕು. ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಇವರು ಹೆಣದ ಮೇಲೆ ಈ ಥರ ಶೋಷಣೆ ಮಾಡಿದರೆ ಇದು ಅಮಾನವೀಯವಾಗಿರ್ತಕ್ಕಂಥ ಕೃತ್ಯ, ಯಾರು ಕೂಡ ಮೆಚ್ಚುವಂಥದ್ದು. ಬೆಂಗಳೂರಿನಲ್ಲಿ ದಿನೇ ದಿನೇ ಕೊರೋನಾ ಕೇಸ್ ಹೆಚ್ಚಾಗ್ತಾ ಇದೆ. ಕೊರೋನಾ ಕಟ್ಟಿ ಹಾಕಲಿಕ್ಕೆ ಸಿಲಿಕಾನ್ ಸಿಟಿಯನ್ನ ಲಾಕ್ ಡೌನ್ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಇನ್ನು ಈ ಕುರಿತು ಬೆಂಗಳೂರಿನ ಸಚಿವರು ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಇಂದು ಬೆಳಗ್ಗೆ 11ಕ್ಕೆ ಬಿಬಿಎಂಪಿ ಕಚೇರಿಯಲ್ಲಿ ಪೂರ್ವ ವಲಯ ಉಸ್ತುವಾರಿ ಸಚಿವರಾದಂಥ ವಿ ಸೋಮಣ್ಣ ಸಭೆಯನ್ನ ನಡೆಸಲಿದ್ದಾರೆ. ಸಭೆಯಲ್ಲಿ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಹಿರಿಯ ಅಧಿಕಾರಿಗಳ ಜೊತೆ ಸಮಾಲೋಚನೆಯನ್ನ ನಡೆಸಲಿದ್ದಾರೆ. ಸಂಜೆ 5ಕ್ಕೆ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಸಚಿವ ಗೋಪಾಲಯ್ಯ ಸಭೆಯನ್ನು ನಡೆಸಲಿದ್ದಾರೆ. ಕೊರೋನಾ ನಿಯಂತ್ರಣಕ್ಕೆ ಮತ್ತಷ್ಟು ಬಿಗಿಯಾದಂಥ ಕ್ರಮ ಕೈಗೊಳ್ಳುವಂತ ಸಾಧ್ಯತೆ ಇದೆ.